ಭ್ರೂಣ ಹತ್ಯೆ ಪ್ರಕರಣದಲ್ಲಿ ಡಾಕ್ಟರ್ ಶ್ರೀನಿವಾಸ್ ಬಂಧನವಾಗಿದೆ. ಎಸ್ಪಿಜಿ ಆಸ್ಪತ್ರೆಯಲ್ಲಿ ಭ್ರೂಣ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಪಿಜಿ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಶ್ರೀನಿವಾಸ್ ಬಂಧನ ಆಗಿದೆ. ಆಸ್ಪತ್ರೆಯ ಮುಖ್ಯ ವೈದ್ಯ ಜೊತೆಗೆ ಮಾಲೀಕ ಡಾಕ್ಟರ್ ಶ್ರೀನಿವಾಸ್ ಅವರ ಬಂಧನ. ಹೊಸಕೋಟೆಯ ತಿರುಮಲ ಶೆಟ್ಟಿಹಳ್ಳಿಯಲ್ಲಿ ಅಲ್ಲಿ ಆಸ್ಪತ್ರೆ ಇದೆ. ಆಸ್ಪತ್ರೆಯ ಮೇಲೆ ಬುಧವಾರ ಆರೋಗ್ಯ ಇಲಾಖೆಯಿಂದ ದಾಳಿ ಆಗುತ್ತೆ. ಆಸ್ಪತ್ರೆ ಮೇಲೆ ದಾಳಿ ವೇಳೆ ಭ್ರೂಣ ಹತ್ಯೆ ಕೂಡ ಪತ್ತೆ ಆಗಿತ್ತು. ತಿರುಮಲ ಶೆಟ್ಟಿಹಳ್ಳಿ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಇವರ ಮೇಲೆ ದೂರು ಕೂಡ ದಾಖಲಾಗಿದೆ. 5 ವಿರುದ್ಧ ದಾಖಲಾಗಿರುವಂಥ ದೂರಿನ ಆಧಾರದ ಮೇಲೆ ಈತ ಈಗ ಬಂಧನ ಆಗಿರುವಂಥದ್ದು. ಪ್ರಕರಣದಲ್ಲಿ 4 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. 12 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಇವರಿಗೆ ಕೊಡಲಾಗತ್ತೆ. ಅಂದರೆ ಡಾಕ್ಟರ್ ಶ್ರೀನಿವಾಸ್ ಅವರು ಕಸ್ಟಡಿಗೆ ನೀಡಲಾಗಿದೆ ಇವರಿಗೆ. ಎಸ್ಪಿಜಿ ಆಸ್ಪತ್ರೆಯಲ್ಲಿ ಭ್ರೂಣ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವೈದ್ಯ ಡಾಕ್ಟರ್ ಶ್ರೀನಿವಾಸ್ ಅವರ ಬಂಧನ ಆಗಿದೆ. ಆಸ್ಪತ್ರೆಯ ಮುಖ್ಯ ವೈದ್ಯ ಜೊತೆಗೆ ಮಾಲೀಕ ಈತ. ಈತನ ಬಂಧನ ಆಗಿದೆ. ಹೊಸಕೋಟೆಯ ತಿರುಮಲ ಶೆಟ್ಟಿಹಳ್ಳಿಯ ಒಂದು ಆಸ್ಪತ್ರೆ ಇದೆ. ಅಲ್ಲಿ ಆ ಒಂದು ಆಸ್ಪತ್ರೆಯ ಕಳೆದ ಬಾರಿ ಅಂದರೆ ಬುಧವಾರ ಆರೋಗ್ಯ ಇಲಾಖೆಯಿಂದ ಅಲ್ಲಿ ದಾಳಿ ಆಗತ್ತೆ. ಆಸ್ಪತ್ರೆಯ ಮೇಲೆ ದಾಳಿ ವೇಳೆ ಭ್ರೂಣ ಹತ್ಯೆ ಕೂಡ ಪತ್ತೆ ಆಗತ್ತೆ. ತಿರುಮಲ ಶೆಟ್ಟಿಹಳ್ಳಿ ಠಾಣೆಯಲ್ಲಿ ಇವರ ಮೇಲೆ ದೂರು ಕೂಡ ದಾಖಲಾಗಿದೆ. 5 ವಿರುದ್ಧ ದಾಖಲಾಗಿರುವಂಥ ದೂರಿನನ್ವೇ ಈಗ 4 ಜನರ ಅರೆಸ್ಟ್ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಎಸ್ಪಿಜಿ ಆಸ್ಪತ್ರೆಯಲ್ಲಿ ಭ್ರೂಣ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಳಿ ಮಾಡಲಾಗತ್ತೆ. ಈಗ ಆ ಒಂದು ಆಸ್ಪತ್ರೆಯ ಮುಖ್ಯ ವೈದ್ಯ ಜೊತೆಗೆ ಮಾಲೀಕ ಡಾಕ್ಟರ್ ಶ್ರೀನಿವಾಸ್ ಬಂಧನ ಆಗಿರುವಂಥದ್ದು. ಹೊಸಕೋಟೆಯ ತಿರುಮಲ ಶೆಟ್ಟಿಯಲ್ಲಿ ಆಸ್ಪತ್ರೆ ಇದೆ. ಆ ಆಸ್ಪತ್ರೆ ಮೇಲೆ ಆರೋಗ್ಯ ಇಲಾಖೆಯಿಂದ ದಾಳಿ ಆಗುತ್ತೆ. ಆಸ್ಪತ್ರೆ ಮೇಲೆ ದಾಳಿ ವೇಳೆ ಭ್ರೂಣ ಹತ್ಯೆ ಕೂಡ ಪತ್ತೆ ಆಗತ್ತೆ. ಈಗ ಈತ ವೈದ್ಯ ಏನಿದ್ದಾನೆ ಡಾಕ್ಟರ್ ಶ್ರೀನಿವಾಸ್ ಬಂಧನ ಆಗಿದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.